ನಿನ್ನೆ ಮಿಥುನ್ ಬರ್ತ್ಡೇ ಇತ್ತು. ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ಕೊಂಡಿದ್ವಿ. ನೀವು ಇದ್ರ ಬೆಳಗ್ಗೆ ಅಷ್ಟೊತ್ತಿಗೆ ನಾನೇ ವಿಶ್ ಮಾಡಿದ್ದೀನಿ ಸರ್. ನಾವು ಸ್ಟೇಟಸ್ ನೋಡಿಬಿಟ್ಟು ಮಿಥುನ್ ಬರ್ಡೇ ಅಂತ ಹೇಳ್ಬಿಟ್ಟು ಹಿಂಗೆ ಒಂದು ಡೇಟ್ ಹಿಂಗೆ ತಮಾಷೆಗೆ ಹಿಂಗೆ ಹೊಡೆದ್ಬಿಟ್ಟು ಮೆನಿಮೋರ್ ಹ್ಯಾಪಿನೆಸ್ ಅಂತ ಅವ್ನಿಗೆ ವಿಶ್ ಮಾಡಿಬಿಟ್ಟು ಅವ್ನು ತುಂಬ ಖುಷಿಪಟ್ಟ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಆದರೆ ಈ ಒಂದು ಸ್ನೇಹಿತ ನಮ್ಮ ಜೊತೆ ಹೋಗಲಿ ಅಂದರೆ ನಮಗೆ ತುಂಬ ಸರ್ ಇಷ್ಟು ಜೊತೆಯಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಒಬ್ಬ ಜೀವ ನಮಗೆ ಇಲ್ಲಾಂದರೆ ಎಷ್ಟು ತುಂಬ ಮನಸ್ಸು ತುಂಬ ನೋವಾಗುತ್ತೆ ಸರ್. ನಿನ್ನೆ ಬರ್ತ್ಡೇ ಮಾಡ್ಕೊಂಡಿದ್ರು, ಇವತ್ತವರು ನಿಮ್ಮ ಜೊತೆಗಿಲ್ಲ, ನಿಮ್ಮ ಸ್ನೇಹಿತ. ಇದಾಗಲೂ ಕೂಡ ಎಷ್ಟು ನೋವಾಗುತ್ತಲ್ವ. ಎಲ್ಲ ಸಂಭ್ರಮಲ್ಲಿ ಇದ್ದವರು ಇಂಥ ಒಂದು ದಾರುಣ ಘಟನೆ ಆಗೋಯ್ತು. ಹೌದು ಸರ್. ಈ ಒಂದು ಜೀವ ನಮ್ಮ ಜೊತೆಗೆ ಇಷ್ಟು ಸಂತೋಷವಾಗಿ ಎಲ್ಲರೂ ಜೊತೆಗೆಲ್ಲ ಸಂಭ್ರಮಾಚರಣೆ ಮಾಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊತ ಈ ಒಂದು 5 ಮಿನಿಟ್ಸಲ್ಲಿ ಒಂದು ಇಲ್ಲ ಅಂದರೆ ತುಂಬ ನೋವಾಗುತ್ತೆ. ನಾವೇ ಇಷ್ಟು ದುಃಖ ಪಡ್ತೀವಿ ಅಂದರೆ ಆ ತಂದೆ ತಾಯಿ ತುಂಬ ಎಷ್ಟು ದುಃಖ ಪಡ್ತಾರೆ ಅಂತ ನಮಗೆ ಇವಾಗ ಗೊತ್ತಾಗ್ತಿದೆ ಸರ್. ಈಗ ಹೇಗೆ ಮಿಥುನ್ ಹೇಗಿದ್ರು, ಓದೋದ್ರಲ್ಲಿ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ನೀವೆಲ್ಲ ಫ್ರೆಂಡ್ಸ್ ಹೇಗೆ ಮಿಥುನ್ ಹೇಗೆ ಇರ್ತಿದ್ರು ಎಲ್ಲರೊಟ್ಟಿಗೆ? ಫ್ರೆಂಡ್ಸ್ ಎಲ್ಲ ಜೊತೆಗಿರ್ತಿದ್ವಿ, ಕ್ರಿಕೆಟ್ ಆಡಕ್ಕೆ ಬರ್ತಿದ್ವಿ, ಚೆನ್ನಾಗೆಲ್ಲ ಇರ್ತಿದ್ವಿ, ತುಂಬ ಚೆನ್ನಾಗಿ ಓದೋದು ಸರ್. ಒಬ್ಬರು ಯಾರು ಮಾತಂತಿಲ್ಲ, ಒಬ್ಬರು ಜಗಳಕ್ಕೆ ಹೋಗ್ತಿರಲಿಲ್ಲ. ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಗಿಬಿಟ್ಟು ಚೆನ್ನಾಗೆಲ್ಲ ಇಲ್ಲೇ ರೂಮಲ್ಲೆಲ್ಲ ಮಾತಾಡಿಕೊಂಡು ಎಲ್ಲರೂ ಜೊತೆಗಿರ್ತಿದ್ವಿ ಸರ್. ನಮ್ಮದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸರ್, ನಮ್ಮದು EEE ಡಿಪಾರ್ಟ್ಮೆಂಟ್. ಇದು ಮಿಥುನ್ ಅವರ ಸ್ನೇಹಿತರ ಮಾತುಗಳು. ನಿನ್ನೆ ಮಿಥುನ್ಗೆ ವಿಶ್ ಮಾಡಿದ್ವಿ, ಹ್ಯಾಪಿ ಬರ್ಡೇ ಮಿಥುನ್ ಅಂತೇಳಿ. ಆದರೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಮಿಥುನ್ ಇಲ್ಲ, ನಮ್ಮ ಜೊತೆ ಆಟ ಆಡಲಿಕ್ಕೆ ಮಿಥುನ್ ಇಲ್ಲ, ನಮ್ಮ ಜೊತೆ ಸೇರಲಿಕ್ಕೆ ಮಿಥುನ್ ಇಲ್ಲ ಅಂತೇಳಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಘೋರ ದುರಂತವನ್ನು ನಡೆದು ಅವರ ಸ್ನೇಹಿತರು ಕೂಡ ಒಂದು ರೀತಿ ಆಘಾತಕ್ಕೆ ಒಳಗಾಗಿದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.